A solid is made by joining a cylinder, a hemisphere, a cone of equal radii. So, ಏನೆಲ್ಲ ಇದೆ, ಸಿಲಿಂಡರ್ ಇದೆ, ಹೆಮಿಸ್ಪಿಯರ್ ಇದೆ, ಮತ್ತೆ ಕೋನ್ ಇದೆ. ಆಸ್ ಶೋನ್ ಇನ್ ದ ಫಿಗರ್. ದ ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ. ಹೈಟ್ ಕೊಟ್ಟಿದ್ದಾರೆ ಎಷ್ಟಂತ 4 ಸೆಂಟಿಮೀಟರ್ ಅಂತ, ಸಾರಿ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಸಾಲಿಡ್, ಟೋಟಲ್ ಹೈಟ್ ಆಫ್ ದ ಸಾಲಿಡ್ ಎಷ್ಟು ಕೊಟ್ಟಿದ್ದಾರೆ, 13 ಸೆಂಟಿಮೀಟರ್. ಇಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್, ಇದನ್ನ ಪಾಯಿಂಟ್ ನೋಟ್ ಮಾಡ್ಬೇಕು ಮಕ್ಕಳೇ, 3 ಟೈಮ್ಸ್ ಯಾವುದು ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್. ಆಗ ಸಿಲಿಂಡರ್ದು ವಾಲ್ಯೂಮ್ ಮತ್ತೆ ಹೆಮಿಸ್ಪಿಯರ್ದು ವಾಲ್ಯೂಮ್ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಈಕ್ವಲ್ ಟು 3 ಇಂಟು ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್ ಅಂತ ಬರೀತೀವಿ. ಆಗ ನಮಗೆ ಈ ಫಾರ್ಮುಲಾ ಗೊತ್ತಿರಬೇಕು, ವಾಲ್ಯೂಮ್ ಆಫ್ ಎ ಸಿಲಿಂಡರ್ದು ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್ ಫಾರ್ಮುಲಾ ಗೊತ್ತಿರಬೇಕು. ಫೈಂಡ್ ದ ವಾಲ್ಯೂಮ್ ಯಾವುದು ಸಾಲಿಡ್ದು ಆ್ಯಂಡ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್. ಯಾವುದೇ ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗೆ ರೇಡಿಯಸ್ ಬೇಕು. ರೇಡಿಯಸ್ ಇಲ್ಲಿ ಕೊಟ್ಟಿಲ್ಲ. ಆಗ ರೇಡಿಯಸ್ ಕಂಡುಹಿಡಿಬೇಕಾದ್ರೆ ಮೋಸ್ಟ್ಲಿ ಇದು ಆಗಿರ್ಬೋದು ಹಿಂಟ್. ಅರ್ಥ ಆಯ್ತಲ್ವಾ? ಈಗ ಮಾಡಿ ನೋಡೋಣ. ಕನ್ನಡ ಮೀಡಿಯಂ ಕ್ವಶನ್ನ ಸ್ವಲ್ಪ ನೋಡ್ಕೊಳ್ಳಿ. ಒಂದೇ ಅಳತೆ ತ್ರಿಜ್ಯವನ್ನು ಹೊಂದಿರುವ, ಅಳತೆ ತ್ರಿಜ್ಯ ಅಂತ ಹೇಳಿದ್ರೆ 6 ಸೇಮ್ ಇದೆ ಮಕ್ಕಳೇ. ಅರ್ಧಗೋಳ, ಸಿಲಿಂಡರ್ ಮತ್ತೆ ಶಂಕುವನ್ನು ಈ ರೀತಿ ಜೋಡಿಸಿದ್ದಾರೆ. ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಘನಾಕೃತಿಯ ಒಟ್ಟು ಎತ್ತರ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಇಲ್ಲಿ ಇಂಪಾರ್ಟೆಂಟ್ ಆಗಿ ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟು. ಆಗ ನಾವು ಸಿಲಿಂಡರ್ನ ಘನಫಲ ಸಮ 3 ಇಂಟು ಅರ್ಧಗೋಳದ ಘನಫಲ ಅಂತ ಸಮವಾಗಿದೆ ಅಂತ ಕೊಟ್ಟಿದ್ದಾರಲ್ವಾ, 3 ಇಂಟು ಅರ್ಧಗೋಳದ ಘನಫಲ ಅಂತ ಬರೆದು ಏನನ್ನು ಕಂಡುಹಿಡಬೇಕಾಗುತ್ತೆ, ಇಲ್ಲಿ R ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ R ಕೊಡಲಿಲ್ಲ. ಜೋಡಿಸಿದ ಘನಾಕೃತಿಯ ಘನಫಲ, ಈ 3ರದ್ದು ಘನಫಲ ಕಂಡುಹಿಡಬೇಕು ಮತ್ತು ಮೇಲ್ಮೈ ವಿಸ್ತೀರ್ಣ 3ದು ಸಹ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದು ಪ್ಲಸ್ ಮಾಡೋದು. ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲನ ಪ್ಲಸ್ ಮಾಡಿದ್ರೆ ಆಯಿತು. ಎಲ್ಲ ಫುಲ್ ಕಂಡುಹಿಡಿಯೋಕೆ ಇಲ್ಲ, ಘನಾಕೃತಿದು ಕೇಳಿರೋದ್ರಿಂದ. ಈಗ ಲೆಕ್ಕ ಮಾಡೋಣ. ಈಗ ನಿಮ್ಗೆ ಆದಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಆಗ ನೀವು ಮಾಡಿರ್ತೀರಾ, ಬಟ್ ಎಲ್ಲಿ ಸ್ಟಕ್ ಆಗುತ್ತೆ ಅಂತ ಹೇಳಿದ್ರೆ R ಕೊಟ್ಟಿಲ್ಲದ ಕಾರಣ ನಿಮಗೆ ಸ್ಟಕ್ ಆಗುತ್ತೆ. ಈಗ ನಾವು Rನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳೋಣ. ಈಗ ಫಾರ್ಮುಲಾ ಹಾಕ್ತೀರಾ. ಕೊಟ್ಟಿದ್ದಾರೆ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಕೊಟ್ಟಿದ್ದಾರೆ, ಹೈಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಬರೀತೀರಾ. ಮತ್ತೆ ಟೋಟಲ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೀತೀರಾ. ಈಗ ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಆಗಲೇ ಹೇಳಿದೆ, ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಈಕ್ವಲ್ ಟು 3 ಇಂಟು ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್. ಸಿಲಿಂಡರ್ನ ಘನಫಲವು 3 ಅರ್ಧಗೋಳದ ಘನಫಲದ 3ರಷ್ಟಿದೆ, ಅದನ್ನು ಬರ್ಕೊಳ್ತೀರಾ. ಈಗ ಫಾರ್ಮುಲಾ ಹಾಕ್ತೀರಾ, πr ಸ್ಕ್ವೇರ್ h ಈಕ್ವಲ್ ಟು 3 ಇಂಟು 2/3 πr ಕ್ಯೂಬ್. ಇದು ಘನಫಲದ ಸೂತ್ರನೇ ನಿಮ್ಗೆ ಗೊತ್ತಿದೆ. ಈಗ ಏನಾಗುತ್ತೆ, ಇಲ್ಲಿ ಪೈ ಎರಡು ಕಡೆ ಇರೋದನ್ನ ಕ್ಯಾನ್ಸಲ್ ಆಯಿತು. R ಸ್ಕ್ವೇರ್ ಹೋಯ್ತು, ಒಂದು R ಉಳ್ಕೊಳ್ಳುತ್ತೆ. ಇಲ್ಲಿ H ಇಲ್ಲಿ ಇದೆ, ಮತ್ತೆ ಇನ್ನು ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ 2 ಮತ್ತೆ R ಉಳ್ಕೊಳ್ಳುತ್ತೆ. H ಇಸ್ ಈಕ್ವಲ್ ಟು 2R ಆಯಿತು. H ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಯಾವುದು ಸಿಲಿಂಡರ್ ಮತ್ತೆ ನಾವು ಮಾತಾಡ್ತಾ ಇರೋದು ಈ ಕಡೆ H ಅಂತ ಹೇಳಿದ್ರೆ ಸಿಲಿಂಡರ್ದು ಹೈಟ್ ಎಷ್ಟು 6 ಸೆಂಟಿಮೀಟರ್ ಬೈ 2 ಮಾಡಿದಾಗ ನಮಗೆ R ವ್ಯಾಲ್ಯೂ ಸಿಗ್ತದೆ. R ವ್ಯಾಲ್ಯೂ ಎಷ್ಟು ಸಿಕ್ತು, 3 ಸೆಂಟಿಮೀಟರ್ ಅಂತ ಸಿಕ್ತು. ಈಗ ಇದು ಸಿಕ್ಕಿದ ತಕ್ಷಣ ನಾವೇನು ಮಾಡ್ತೀವಿ, ಶಂಕುವಿನ ಎತ್ತರವನ್ನು ಕಂಡುಹಿಡಿತೀವಿ. ಈಗ R ಇಲ್ಲಿಂದ ಇಲ್ಲಿ ತನಕ 3 ಆದರೆ ಇದೆಷ್ಟಾಗುತ್ತೆ, ಇದು ಸಹ ಹೈಟ್ 3 ಆಗುತ್ತೆ. ಆಗ ನಾವು ಕೇಳಿರೋದಲ್ಲಿ ಶಂಕುವಿನ ಎತ್ತರವನ್ನು ಕಂಡುಹಿಡಬೇಕು. ಯಾಕೆಂತ ಹೇಳಿದ್ರೆ ನಮಗೆ ಶಂಕುವಿನ ಎತ್ತರ ಕಂಡುಹಿಡಿದ ಮೇಲೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಲಿಕ್ಕಾಗೋದು, ವಾಲ್ಯೂಮನ್ನು ಕಂಡುಹಿಡಿಯಲಿಕ್ಕಾಗೋದು. ಆಗ ಒಟ್ಟು ಎತ್ತರ 13 ಸೆಂಟಿಮೀಟರ್. ಈಗ ನಮಗೆ ಇದು 6 ಸಿಲಿಂಡರು, ಇದು 3, 6 + 3 ಎಷ್ಟಾಯಿತು 9. 13ಇಂದ 9 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 4 ಸೆಂಟಿಮೀಟರ್. ಯಾವುದ್ರದ್ದು ಎತ್ತರ ಆಗುತ್ತೆ, ಶಂಕು ಅಥವಾ ಕೋನ್ದು ಹೈಟ್ ಆಗುತ್ತೆ. ಆಗ ವಾಲ್ಯೂಮ್ ಆಫ್ ಎ ಸಾಲಿಡ್, ಘನಾಕೃತಿಯ ಘನಫಲವನ್ನು ಏನು ಮಾಡಬೇಕಾಗುತ್ತೆ, ಎಲ್ಲವನ್ನ ಆ್ಯಡ್ ಮಾಡೋದು. ಆಯಿತಾ ಮಕ್ಕಳೇ, ಎಲ್ಲವನ್ನ ಪ್ಲಸ್ ಮಾಡಿದ್ರೆ ಆಯಿತು. ವಾಲ್ಯೂಮ್ ಆಫ್ ನಿಮ್ಗೆ ಗೊತ್ತಿದೆ πr ಸ್ಕ್ವೇರ್. ಇಲ್ಲಿ ಕಾಮನ್ ಯಾವುದಿದೆ, πr ಸ್ಕ್ವೇರ್. ಆಗ ಅದನ್ನು πr ಸ್ಕ್ವೇರನ್ನು ಇಲ್ಲಿ πr ಸ್ಕ್ವೇರ್, ಇಲ್ಲಿ πr ಸ್ಕ್ವೇರ್, ಇಲ್ಲಿ πr ಕ್ಯೂಬ್ ಇದೆ, ಆದರೆ πr ಸ್ಕ್ವೇರ್ ಅನ್ನು ಹೊರಗೆ ತೆಗಿತೀನಿ. ಉಳ್ಕೊಳ್ಳೋಂಥದ್ದನ್ನ 1/3h ಪ್ಲಸ್ ಈ H ಪ್ಲಸ್ 2/3 ಇಂಟು R. ಇಲ್ಲಿ H ಬೇರೆ ಆಗುತ್ತೆ ವ್ಯಾಲ್ಯೂ, ಯಾಕೆಂತಂದ್ರೆ ಶಂಕು ಕೋನ್ದು ಹೈಟೇ ಬೇರೆ, ಸಿಲಿಂಡರ್ದು ಹೈಟೇ ಹೆಚ್ಚೇ ಬೇರೆ. ಅರ್ಥ ಆಯ್ತಲ್ವಾ? ಆಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈಗ ಕಂಡುಹಿಡಿದಿದ್ದೀರಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಈಗ ಇದನ್ನು ಏನು ಮಾಡ್ತೀರಾ, 4 1s 4 ಬರ್ತದೆ, 4 4/3 ಪ್ಲಸ್ ಈ 6 ಇದು ಈ 3 ಕ್ಯಾನ್ಸಲ್ ಆಗಿ 6 + 2 ಎಷ್ಟಾಗುತ್ತೆ, 8 ಆಗುತ್ತೆ. ಈಗ ಇದನ್ನು ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಇದು 3 ಇಲ್ಲಿ ಬರೀತೀರಾ, LCM ಆಯಿತಾ. 3 ಇಂಟು 8 ಮಾಡಿದಾಗ 24 ಬಂತು. 24 + 4 ಆಗ 28/3 ಬರ್ತದೆ. ಸಿಂಪ್ಲಿಫೈ ಮಾಡಿದಾಗ 264 ಬರ್ತದೆ. ಅನ್ನು ಕಂಡುಹಿಡಿಬೇಕಾದ್ರೆ ನಮ್ಗೆ ಏನು ಬೇಕಾಗುತ್ತೆ, ಶಂಕುವಿನ ಸ್ಲ್ಯಾಂಟ್ ಹೈಟ್ ಅಥವಾ ಓರೆ ಎತ್ತರ ಬೇಕಾಗುತ್ತೆ. ಆಗ ಫಾರ್ಮುಲಾ L = √h² + R² ಅಂತ ಫಾರ್ಮುಲಾ. H ವ್ಯಾಲ್ಯೂ R ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ,
25 ಬರ್ತದೆ. ಅದರದ್ದು ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ಕಂಡುಹಿಡಿದಾಗ 5 ಸೆಂಟಿಮೀಟರ್ ಆಗುತ್ತೆ. ಈಗ ಸರ್ಫೇಸ್ ಏರಿಯಾ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ಎಲ್ಲ ಕಡೆ ಕಾಮನ್ ಇರುವಂಥದ್ದು ಬರೀ ಪೈ ಮಾತ್ರ ಮಕ್ಕಳು. ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ ಮತ್ತು ಇಲ್ಲೂ ಪೈ ಇದೆ. ನಾನು ಏನು ಮಾಡ್ತೀನಿ, ಎಲ್ಲ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಈ 22/7 ಅನ್ನು ಮಾತ್ರ ಹೊರಗೆ ತೆಗೆದು ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 5 15, 3 5 15. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಇರೋದು 2 ಮತ್ತು 3 × 6 ಮಾಡಿದಾಗ 36 ಬರ್ತದೆ. 3 ಸ್ಕ್ವೇರ್ ಅಂದರೆ 3 3 9, 9 2 18 ಬರ್ತದೆ. ಆಗ ಇಲ್ಲಿ 18 ಆಯಿತು. ಆಗ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಇಷ್ಟು ಬರ್ತದೆ. 22/7 ಇಂಟು 69 ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಇಷ್ಟು 1518/7 ಮಾಡಿದಾಗ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 216.85 ಸೆಂಟಿಮೀಟರ್ ಬರ್ತದೆ. ನೆಕ್ಸ್ಟ್ ಕ್ವಶನ್, ಟೊಳ್ಳಾದ ಸಿಲಿಂಡರ್ ಇದೆ. ಇದೊಂದು ಸಿಲಿಂಡರ್, ಇದೊಂದು ಶಂಕುವನ್ನು ಕೊಟ್ಟಿದ್ದಾರೆ. ಈ ರೀತಿ ರಾಕೆಟನ್ನು ಮಾಡಿದ್ದಾರೆ. ರಾಕೆಟ್ನ ಒಟ್ಟು ಎತ್ತರ ಇಲ್ಲಿಂದ ಇಲ್ಲಿ ತನಕ 44 ಸೆಂಟಿಮೀಟರ್ ಆಗ್ತದೆ. ಇದನ್ನು 4 ಸೆಂಟಿಮೀಟರ್ ಇದ್ರದ್ದು ಹೈಟು, ಯಾವುದ್ರದ್ದು ಈ ಶಂಕುವಿನ ಆಕೃತಿ ಇದೆಯಲ್ಲ ಇದ್ರದ್ದು ಹೈಟ್ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವ್ಯಾಸ 6 ಸೆಂಟಿಮೀಟರ್ ಫಸ್ಟ್ ಕೊಟ್ಟಿರೋದು ವ್ಯಾಸ. ಆಗ D = 6 ಆಯಿತು. ಆರನ್ನು 3 ಅಂತ ಕಂಡುಹಿಡಿತಾರೆ. /2 ಮಾಡಿದಾಗ ಈ ಹೆಚ್ಚು ಯಾವುದ್ರದ್ದು ಶಂಕುವಿದು ಹೆಚ್ಚು ಎಷ್ಟಾಗುತ್ತೆ, 4 ಸೆಂಟಿಮೀಟರ್. ಫಸ್ಟ್ ಕೊಟ್ಟಿದ್ದು ವ್ಯಾಸ, ನೆಕ್ಸ್ಟ್ ಕೊಟ್ಟಿದ್ದು ಎತ್ತರ ಆಗಿರ್ತದೆ. ನೆಕ್ಸ್ಟ್ ಹೊರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗ್ತದೆ. ಆಮೇಲೆ ಇದಕ್ಕೆ ಮೀಟರ್ ಸ್ಕ್ವೇರ್ಗೆ 10,000ದಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆಗ ನೀವು ಗುಣಿಸ್ಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಅವ್ರದ್ದು ಕ್ವಶನ್ ಹೀಗಿದೆ. ಇದೊಂದು ರಾಕೆಟ್ ಶೇಪಲ್ಲಿ ರಾಕೆಟನ್ನು ಮಾಡಿದ್ದಾರೆ. ಇದು ಕೋನ್ ಇದೆ, ಇದು ಸಿಲಿಂಡರ್ ಇದೆ. ಸಿಲಿಂಡರ್ದು ಟೋಟಲ್ ಹೈಟ್ ಅಲ್ಲ, ಇದ್ರದ್ದು ರಾಕೆಟ್ದು ಟೋಟಲ್ ಹೈಟ್ 44 ಸೆಂಟಿಮೀಟರ್. ಇದ್ರ ಕೋನ್ ಮೇಲೆ ಇರುವಂಥದ್ದು ಅದ್ರದ್ದು ಹೈಟ್ 4 ಸೆಂಟಿಮೀಟರ್. ಇದನ್ನ ಏನು ಕೊಟ್ಟಿದ್ದಾರೆ, ಆ್ಯಂಡ್ ಹೈಟ್ ಆಫ್ ದ ಕೋನ್ ಇಸ್ 6 ಸೆಂಟಿಮೀಟರ್ ಆ್ಯಂಡ್ 2 ಡಯಾಮೀಟರ್ 6 ಅಂತ ಹೇಳಿದ್ರೆ ರೇಡಿಯಸ್ ನನಗೆ 3 ಬರ್ತದೆ. ಹೈಟ್ 4 ಸೆಂಟಿಮೀಟರ್, ಆಗ ಹೆಚ್ಚು 4 ಸೆಂಟಿಮೀಟರ್ ಆಗುತ್ತೆ. ಅದನ್ನು ಬರ್ಕೊಳ್ತೀರಾ. ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹೊರಗೆ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಹೀಟ್ ರೆಸಿಸ್ಟೆನ್ಸ್ ಕೋಟಿಂಗು, ಅದನ್ನು ಕಂಡುಹಿಡಬೇಕು. ಅದನ್ನು ಕಂಡುಹಿಡಿಯೋದು ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಕಂಡುಹಿಡಬೇಕಾಗ್ತದೆ, ಎರಡರದ್ದು ಸಹ, ಕೋನದು ಮತ್ತು ಸಿಲಿಂಡರ್ದು. ನೆಕ್ಸ್ಟು ಏನು ಮಾಡಬೇಕು, @ ಇದು ಹಾಕಲಿಕ್ಕೆ ರೇಟ್ ಎಷ್ಟಂತೆ 10,000 per meter square ಮಾಡಿ ಇದ್ರದ್ದು ಕೋಟಿಂಗಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿದರೆ ಆನ್ಸರ್ನ ನೋಡಿ. ರಾಕೆಟ್ ಇದಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬರೀತೀರಾ. ಹೈಟ್ ಆಫ್ ದ ಸಿಲಿಂಡರ್ ಇದನ್ನು ಮೈನಸ್ ಮಾಡಿದಾಗ ನನಗೆ ಸಿಲಿಂಡರ್ ಸಿಗ್ತದೆ 40. ಆಗ ನಮಗೆ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಡಯಾಮೀಟರ್ ಕೊಟ್ಟಿರೋದು, ತ್ರಿಜ್ಯ ಕಂಡುಹಿಡಿಬೇಕು. ವ್ಯಾಸ ಕೊಟ್ಟಿರೋದು. ಆಗ D = 6 ಆದಾಗ R /2 ಮಾಡಿದಾಗ ಬಾಗಿಸಿದಾಗ 2ರಿಂದ ಬಾಗಿಸಿದಾಗ R ಎಷ್ಟು ಬರ್ತದೆ, 3 ಬರ್ತದೆ. ಈಗ ನಮಗೆ ಸ್ಲ್ಯಾಂಟ್ ಹೈಟ್ ಕಂಡುಹಿಡಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಕೋನ್ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಲಿಂಡರ್ ಬರೆದು ಫಾರ್ಮುಲಾನ ಹಾಕ್ತೀರಾ. ಫಾರ್ಮುಲಾನ ಹಾಕಿ ಕಾಮನ್ ತೆಗಿತೀರಾ. ಎರಡು ಕಡೆ πr ಅಂತಿದೆ, πr ಅನ್ನು ಕಾಮನ್ ತೆಗಿತೀರಾ. ಆಮೇಲೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 5610 / 5610 / 7 ಬರುತ್ತೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 7 8s 56 ಬರೀತೀರಾ. 1ಅನ್ನು ಕೆಳಗಿಳಿಸ್ಕೊಂಡಾಗ 1ಅನ್ನು ಡಿವೈಡ್ ಮಾಡ್ಲಿಕ್ಕಾಗಲ್ಲ. ಆಗ ಇಲ್ಲೊಂದು 0 ಹಾಕಿ, ಅಂದರೆ ಅರ್ಥ 0 ಹಾಕಿ 10 ಅಂತ ತೊಗೋಬೋದು, ಅಥವಾ 7 0s 0 ಅಂತ ಬರೆದು 1ಇಂದ 0 ಮಾಡಿದ್ರು 1 ಸ್ಟೆಪ್ಪಲ್ಲಿ 1 ಬರೆದು ಈ 0ನ ಇಲ್ಲಿ ತೊಗೊಳ್ತೀರಾ. ಆ್ಯಕ್ಚುಲಿ ನೀವು ಹೀಗೆ ಬರೆದ್ರು ಓಕೆ, ಬಟ್ ದಿಸ್ ಇಸ್ ದ ಮೆಥಡ್. ಓಕೆ, ಇದು ಸಣ್ಣ ಮಕ್ಕಳಿಗೆ ಹೇಳ್ಕೊಡೋ ಮೆಥಡ್. ಯಾಕೆ ಮೇಡಮು 0 ಬರೆದ್ಬಿಟ್ಟು ಒಂದೇ ಸಲಕ್ಕೆ 10 ತೊಗೊಂಡ್ರು ಈಗ ತೊಗೋಬಾರ್ದಲ್ಲ ಅಂತ ಮಕ್ಳಿಗೆ ಹೇಳೋದ್ರಿಂದ ಇದು ಮೆಥಡಿಕಲಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಈಗ 7 1s 7 ಆಗುತ್ತೆ, 3 ಆಗುತ್ತೆ. ಆಮೇಲೆ ಪಾಯಿಂಟ್ ಹಾಕಿ 0 ತೊಗೊಳ್ತೀನಿ. 7 4s 25, 7 4 28, 2 20, 7 2 14. ಸೊ ಆನ್ಸರ್ ಇಲ್ಲಿ ತಪ್ಪಾಗುತ್ತೆ. ಎಲ್ಲರದು ಎಲ್ಲಾಗುತ್ತೆ ಅಂತ ಹೇಳಿದ್ರೆ 801 ಬಿಟ್ಬಿಟ್ಟು 81.42 ಅಂತ ಬರೆದಿಟ್ಟಿದ್ದೀರಾ, ಅದು ತಪ್ಪಾಗ್ತಾ ಇದೆ. ನೆಕ್ಸ್ಟ್ ಕಾಸ್ಟ್ ಆಫ್ 10,000 rupees per meter square ಅಂತ ಹೇಳಿದರೆ ಎಷ್ಟು ಮೀಟರ್ ಸ್ಕ್ವೇರ್ ಬರ್ತಾ ಇದೆ ಇಂಟು ಮಾಡಿದಾಗ ನಿಮಗೆ 80,14,200 rupees ಬರ್ತದೆ. ಇಲ್ಲಿ ಏನು ತಪ್ಪಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಡಿಜಿಟ್ ತೊಗೊಂಡ್ರೆ ಅಲ್ಲಿ ಏನಾದರೂ ಮೋರ್ ದೆನ್ 5 ಬಂದಿದ್ರೆ ನೀವೇನು ಮಾಡ್ಬೋದು, ಇದನ್ನು ರೌಂಡ್ ಆಫ್ ಮಾಡಿ 3 ಅಂತ ಮಾಡ್ಬೋದು. ಆಗ ಬರುತ್ತೆ ಕಾಣುತ್ತೆ. ಮೋರ್ ದೆನ್ 3 ಅನ್ನು ಮಾಡ್ಕೊಳ್ಳಿ. ಮೋರ್ ದೆನ್ 5 ಬಂದರೆ ಇಲ್ಲಿ ಇನ್ನೊಂದು ಡಿಜಿಟ್ ತೊಗೊಂಡ್ರೆ ಆಗ ನಿಮಗೆ ಏನಾಗುತ್ತೆ, ಒಂದು 300 ಆಗುತ್ತೆ. ಅರ್ಥ ಆಯ್ತಲ್ವಾ?